ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಗುರುವಾರ ಆಗಿರೋದ್ರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಓಕೆ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಓಂ ಶಂ ಶನೇಶ್ವರಾಯ ನಮಃ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಶಿ ಚಕ್ರದಲ್ಲಿ 10ನೇ ರಾಶಿಯಾದ ಮಕರ ರಾಶಿಯವರು ಈ ಡಿಸೆಂಬರ್ ತಿಂಗಳಿನಲ್ಲಿ ಅಪ್ಪಿತಪ್ಪಿಯೂ ಈ 3 ಪ್ರದೇಶಗಳಿಗೆ ಹೋಗಬೇಡಿ. ಏಕೆಂದರೆ ಈ ತಿಂಗಳಿನಲ್ಲಿ 15ನೇ ತಾರೀಕಿನ ನಂತರ ನೀವೇನಾದರೂ ಈ 3 ಜಾಗಗಳಿಗೆ ಹೋದರೆ ದೊಡ್ಡ ಅಪಾಯ ಕಾದಿದೆ. ನೀವೇನಾದರೂ ತಿಳಿದು ಅಥವಾ ತಿಳಿಯದೆ ಕೂಡ ಈ 3 ಜಾಗಗಳಿಗೆ ಈ ತಿಂಗಳಿನಲ್ಲಿ ಹೋದರೆ ತುಂಬ ನಷ್ಟಕ್ಕೆ ಒಳಗಾಗುತ್ತೀರಿ. ಇಂದಿನಿಂದಲೇ ಜಾಗ್ರತೆ ವಹಿಸಿ ಈ ಜಾಗಗಳಿಗೆ ಹೋಗೋದಕ್ಕೆ ಹೋಗಬೇಡಿ. ಇಷ್ಟಕ್ಕೂ ಮಕರ ರಾಶಿಯವರು ಯಾವ 3 ಸ್ಥಳಗಳಿಗೆ ಅಥವಾ ಪ್ರದೇಶಗಳಿಗೆ ಹೋಗಬಾರದು, ಹೋದರೆ ಏನಾಗುತ್ತದೆ, ಅಪ್ಪಿತಪ್ಪಿ ತಿಳಿಯದೆ ಹೋದರೆ ಯಾವ ಪರಿಹಾರ ಮಾಡಿಕೊಳ್ಳಬೇಕು ಎಂದು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಇನ್ನು ಈ ವಿಷಯ ವಿವರವಾಗಿ ನೋಡೋದಾದರೆ ರಾಶಿ ಚಕ್ರದಲ್ಲಿ ಮಕರ ರಾಶಿ 10ನೇದು ಉತ್ತರಾಷಾಢ ನಕ್ಷತ್ರ 2, 3, 4 ಪಾದಗಳು, ಶ್ರವಣ ನಕ್ಷತ್ರ 1, 2, 3, 4 ಪಾದಗಳು, ಧನಿಷ್ಠ ನಕ್ಷತ್ರ 1 ಹಾಗೂ 2ನೇ ಪಾದಗಳಲ್ಲಿ ಜನಿಸಿದವರು ಮಕರ ರಾಶಿಗೆ ಸೇರುತ್ತಾರೆ. ಈ ರಾಶಿಗೆ ಅಧಿಪತಿ ಶನಿದೇವರು. ಮುಖ್ಯವಾಗಿ ಈ ಮಕರ ರಾಶಿಯವರ ಮನಸ್ತತ್ವ, ವ್ಯಕ್ತಿತ್ವ ಹಾಗೂ ಇವರ ಆಲೋಚನೆಗಳು ಯಾವ ರೀತಿ ಇರುತ್ತದೆ ಅಂದರೆ ಇವರು ಯಾವಾಗಲೂ ಒಳ್ಳೆ ಮನಸ್ಸಿಗೆ ಬರುವಂಥ ವ್ಯಕ್ತಿಗಳು. ಇವರು ತುಂಬಾ ಸೂಕ್ಷ್ಮ ಸ್ವಭಾವದವರು. ಅಂದರೆ ಯಾರಾದರೂ ಒಂದು ಚಿಕ್ಕ ಮಾತು ಕಠಿಣವಾಗಿ ಹೇಳಿದರೂ ಕೂಡ ಇವರು ತುಂಬಾ ನೊಂದುಕೊಳ್ಳುತ್ತಾರೆ. ಅದೇ ರೀತಿ ಮಕರ ರಾಶಿಯವರು ಯಾವತ್ತೂ ಕೂಡ ಬೇರೆಯವರು ನೊಂದುಕೊಳ್ಳುವಂಥ ಮಾತುಗಳು ಆಡುವುದಿಲ್ಲ. ತುಂಬ ಸೌಮ್ಯವಾಗಿ ಬುದ್ಧಿವಂತಿಕೆಯಿಂದ ಹುಷಾರಾಗಿ ಬೆಳೆಯುವವರು. ಸಂತೋಷ ಪಡುವಂತೆ ಅವರ ಮಾತುಗಳಿಂದ ಇತರರನ್ನು ಅವರತ್ತ ಸೆಳೆದುಕೊಳ್ಳುತ್ತಾರೆ. ಯಾವ ರೀತಿ ಇವರ ರಾಶಿಯ ಅಧಿಪತಿಯಾದ ಶನಿ ದೇವರು ಅಧಿಕಾರ, ರಚನಾತ್ಮಕ ಪ್ರಯತ್ನ, ವೃತ್ತಿಪರ ಬೆಳವಣಿಗೆ ಹಾಗೂ ಕಠಿಣ ಜೀವನ ಪಾಠ ಕಲಿಸಲು ನಾಯಕತ್ವ ವಹಿಸಿದ್ದಾರೋ ಅದೇ ರೀತಿ ಈ ಮಕರ ರಾಶಿಯವರು ಕೂಡ ಅವರ ಮಾತುಗಳಿಂದ ಇತರರನ್ನು ಮಂತ್ರಮುಕ್ತರನ್ನಾಗಿ ಮಾಡುತ್ತಾರೆ. ಇವರ ರಾಶಿಯ ಅಧಿಪತಿ ಶನಿ ದೇವರಾದ್ದರಿಂದ ಅವರು ಛಲ, ಪ್ರಾಮಾಣಿಕತೆ ಮತ್ತು ಸ್ಥಿರ ಸ್ವಭಾವದ ಕಾರಣದಿಂದ ಇತರರನ್ನು ಮಕರ ರಾಶಿಯವರು ತಮ್ಮೆಡೆಗೆ ಆಕರ್ಷಿಸುತ್ತಾರೆ. ಇವರು ತುಂಬ ಗೌರವದಿಂದ ನಡೆದುಕೊಳ್ಳುತ್ತಾರೆ. ಈ ಸ್ವಭಾವ ಬೇರೆಯವರಿಗೆ ಗೌರವ ಕೊಡುವಂತೆ ಮಾಡುತ್ತದೆ. ಇವರು ಕೊಟ್ಟ ಮಾತಿನ ಮೇಲೆ ನಿಂತುಕೊಳ್ಳುತ್ತಾರೆ. ಹಾಗೆ ತಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸುತ್ತಾರೆ. ಶನಿ ಪ್ರಭಾವದಿಂದ ಇವರಿಗೆ ವೃತ್ತಿಯಲ್ಲಿ ಅಭಿವೃದ್ಧಿ, ಆರ್ಥಿಕ ಅಭಿವೃದ್ಧಿ, ಸಂಪತ್ತು ರಚನೆ, ವ್ಯವಸ್ಥೆಗಳು, ಸಂಪ್ರದಾಯ, ದೀರ್ಘಕಾಲದ ಗುರಿ, ಸಾಮಾಜಿಕ ಜವಾಬ್ದಾರಿ, ನಾಯಕತ್ವ ಮತ್ತು ಒಳ್ಳೆಯ ವಿಷಯಗಳ ಮೇಲೆ ಪ್ರತ್ಯೇಕವಾದ ಆಸಕ್ತಿ ಇರುತ್ತದೆ. ಮಕರ ರಾಶಿಯವರು ಯಾವಾಗಲೂ ಎಲ್ಲರೂ ಚೆನ್ನಾಗಿರಬೇಕು, ಅವರಲ್ಲಿ ನಾನು ನನ್ನ ಕುಟುಂಬ ಕೂಡ ಒಂದಾಗಿರಬೇಕು ಎಂದು ಆಸೆ ಪಡುತ್ತಾರೆ. ಅವರು ಪ್ರೀತಿಸುವ ವ್ಯಕ್ತಿಯನ್ನು ಸುಖವಾಗಿ ಇಡಲು ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡುತ್ತಾರೆ. ಸಂಬಂಧಗಳು ಹಾಳಾಗದಂತೆ ಇವರು ತುಂಬಾ ಜಾಗ್ರತೆಯಿಂದ ನಡೆದುಕೊಳ್ಳುತ್ತಾರೆ. ಇಷ್ಟೊಂದು ಒಳ್ಳೆ ಮನಸ್ಸಿರುವ ಮಕರ ರಾಶಿಯವರು ತಾವು ಮಾಡುವ ಎಲ್ಲ ಕೆಲಸದಲ್ಲೂ ದೇವರ ಆಶೀರ್ವಾದ ಪಡೆದುಕೊಂಡಿರುತ್ತಾರೆ. ಮಕರ ರಾಶಿಯವರು ಒಂದು ನಿರ್ಧಾರ ತೆಗೆದುಕೊಂಡರೆ ಅಥವಾ ಯಾರಿಗಾದರೂ ಒಂದು ಮಾತು ಕೊಟ್ಟರೆ ಅದನ್ನು ಯಾವಾಗಲೂ ಬದಲಾಯಿಸುವುದಾಗಲಿ ಮರೆಯುವುದಾಗಲಿ ಇರುವುದಿಲ್ಲ. ಇವರು ಕೆಲಸ, ವ್ಯಾಪಾರ ಏನೇ ಮಾಡಿದರೂ ನ್ಯಾಯವಾಗಿ ದುಡಿದು ಆರ್ಥಿಕವಾಗಿ ಅವರನ್ನು ಭದ್ರಪಡಿಸಿಕೊಳ್ಳುತ್ತಾರೆ. ಇವರಿಗೆ ಸಹನೆ, ತಾಳ್ಮೆ ಜಾಸ್ತಿ. ಯಾವ ನಿರ್ಧಾರ ಅಥವಾ ಯಾವ ಕೆಲಸ ಮಾಡಬೇಕೆಂದರೂ ತಾಳ್ಮೆಯಿಂದ ಯೋಚಿಸಿ ಮಾಡುತ್ತಾರೆ. ಕುಟುಂಬದ ವಿಷಯಕ್ಕೆ ಬಂದರೆ ಇವರು ತಮ್ಮ ಕುಟುಂಬವನ್ನು ತುಂಬ ಹುಷಾರಾಗಿ ನೋಡಿಕೊಳ್ಳುತ್ತಾರೆ. ಇವರು ಬಡತನದಲ್ಲಿ ಇದ್ದರೂ ಕೂಡ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುತ್ತಾರೆ. ಅದೇ ರೀತಿ ಮಕ್ಕಳನ್ನು ಶಿಸ್ತಾಗಿ ಬೆಳೆಸುವ ಮೂಲಕ ಅವರನ್ನು ಒಳ್ಳೆಯ ಪ್ರಜೆಯನ್ನಾಗಿ ಮಾಡುತ್ತಾರೆ. ತಂದೆ, ತಾಯಿ, ಅಜ್ಜಿ, ತಾತ ಅಥವಾ ಯಾವುದೇ ಹಿರಿಯರನ್ನಾಗಲಿ ಮಕರ ರಾಶಿಯವರು ತುಂಬ ಗೌರವದಿಂದ ನೋಡುತ್ತಾರೆ. ಇನ್ನು ಸಂಗಾತಿ ವಿಷಯಕ್ಕೆ ಬಂದರೆ ಇವರು ತಮ್ಮ ಸಂಗಾತಿಗೆ ಹೇಳಲಾರದಷ್ಟು ಪ್ರೀತಿ ಕೊಡುತ್ತಾರೆ. ಇದನ್ನೆಲ್ಲ ನೋಡುವಂಥ ಜನರು ಇವರ ಮೇಲೆ ತುಂಬ ಅಸೂಯೆ ಪಟ್ಟು ಇವರಿಗೆ ಕೆಟ್ಟದಾಗಬೇಕೆಂದು ಬಯಸಿ ಅನೇಕ ರೀತಿಯಾದಂಥ ಕುತಂತ್ರಗಳು, ದೃಷ್ಟಿ, ಮಾಟ, ಮಂತ್ರ ಮುಂತಾದವುಗಳನ್ನು ಮಾಡಿಸುತ್ತಾರೆ. ಎಲ್ಲ ರಾಶಿಗಿಂತಲೂ ಮಕರ ರಾಶಿಯವರಿಗೆ ದೃಷ್ಟಿ ಹೆಚ್ಚಾಗಿರುತ್ತದೆ. ಹಾಗಾಗಿ ನೀವು ಹೊರಗಡೆ ಹೋಗುವ ಮುಂಚೆ ಅಂಗಾಲಿಗೆ ಒಂದು ಚಿಕ್ಕ ಕಾಡಿಗೆ ಚುಕ್ಕಿ ಇಟ್ಟುಕೊಳ್ಳಿ. ಹಾಗೆ ಹೊರಗಿನಿಂದ ಮನೆಗೆ ಬಂದ ತಕ್ಷಣ ಸ್ವಲ್ಪ ಕಲ್ಲುಪ್ಪು ತೆಗೆದುಕೊಂಡು ನಿಮಗೆ ನೀವೇ ನಿಮ್ಮ
ತಲೆ ಸುತ್ತಲೂ ಎಡಕ್ಕೆ 3 ಸಲ ಹಾಗೂ ಬಲಕ್ಕೆ 3 ಸಲ ಸುತ್ತಿ ದೃಷ್ಟಿ ತೆಗೆದುಕೊಂಡು ಆ ಉಪ್ಪನ್ನು ಹೊರಗಡೆ ಎಸೆದು ಬಿಡಿ. ಅಥವಾ ಸಿಂಕ್ ಒಳಗೆ ಕೂಡ ಹಾಕಬಹುದು. ಹೊರಗಡೆ ಬಾತ್ರೂಮ್ ಇದ್ದರೆ ಆ ಕೆಲಸ ಅಲ್ಲೇ ಮಾಡಿಕೊಂಡು ಕೈಕಾಲು ತೊಳೆದುಕೊಂಡು ಮನೆಯೊಳಗೆ ಬಂದರೆ ತುಂಬ ಒಳ್ಳೆಯದು. ಅವಕಾಶ ಇಲ್ಲದಿದ್ದರೆ ಮನೆಗೆ ಬಂದ ತಕ್ಷಣ ಮೊದಲು ಈ ಕೆಲಸ ಮಾಡಿ, ಅದರ ನಂತರ ಮುಖ ಕೈಕಾಲು ತೊಳೆದುಕೊಂಡು ನಿಮ್ಮ ಮುಂದಿನ ಕೆಲಸಕ್ಕೆ ಕೈ ಹಾಕಿ. ಇನ್ನು ಮುಖ್ಯವಾದ ವಿಚಾರಕ್ಕೆ ಬಂದರೆ ಡಿಸೆಂಬರ್ 15ರ ನಂತರ ಈ ತಿಂಗಳು ಮುಗಿಯುವವರೆಗೂ ಅಂದರೆ 15 ದಿನಗಳು ವರೆಗೂ ಮಕರ ರಾಶಿಯವರೇ ಅಪ್ಪಿತಪ್ಪಿ ಈ 3 ಜಾಗಗಳಿಗೆ ಹೋಗಬೇಡಿ. ಒಂದು ವೇಳೆ ಹೋದರೆ ಅನೇಕ ರೀತಿಯಾದಂಥ ಕಷ್ಟಗಳು ನಷ್ಟಗಳು ನಡೆಯುತ್ತವೆ. ಒಮ್ಮೊಮ್ಮೆ ಪ್ರಾಣಕ್ಕೂ ಕೂಡ ಅಪಾಯ ಬರಬಹುದು. ಹಾಗಾಗಿ 5 ದಿನಗಳ ಅಂದರೆ ಈ ಜಾಗಕ್ಕೆ ಹೋಗೋದಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೂ ಈ 3 ಜಾಗದಲ್ಲಿ ಅತಿಯಾದ ನೆಗೆಟಿವ್ ಎನರ್ಜಿ ಇರುತ್ತದೆ. ಅದು ಕೇವಲ ಮಕರ ರಾಶಿಯವರನ್ನು ಮಾತ್ರ ಟಾರ್ಗೆಟ್ ಮಾಡುತ್ತದೆ. ಇದರಲ್ಲಿ ಮೊದಲನೇ ಪ್ರದೇಶ, ನಿಮ್ಮನ್ನು ಯಾರು ಹೀಯಾಳಿಸುತ್ತಾರೋ, ನಿಮ್ಮ ಮನಸ್ಸಿಗೆ ಯಾರು ನೋವುಂಟು ಮಾಡುತ್ತಾರೋ ಅಥವಾ ನಿಮಗೆ ಯಾರು ಗೌರವ ಕೊಡುವುದಿಲ್ಲವೋ ಅಂತಹ ಜಾಗಗಳಲ್ಲಿ ನಿಮ್ಮ ಸಂಬಂಧಿಕರಿದ್ದರೂ ಸ್ನೇಹಿತರಿದ್ದರೂ ನೀವು ಮಾತ್ರ ಹೋಗಬೇಡಿ. ಅಂತಹ ಜಾಗಗಳಿಗೆ ನೀವು 15 ದಿನಗಳು ಹೋದರೆ ಮಾನಸಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ ಎಷ್ಟೋ ನಷ್ಟಕ್ಕೆ ಗುರಿಯಾಗುತ್ತೀರಿ. ಇನ್ನು ಎರಡನೇ ಪ್ರದೇಶ, ಎಲ್ಲಿ ನಿಮಗೆ ಪರಿಚಯವಿಲ್ಲದ ವ್ಯಕ್ತಿಗಳು ಇರುತ್ತಾರೋ, ಅಂದರೆ ನೀವು ಯಾವುದಾದರೂ ಒಂದು ಹೊಸ ಜಾಗಕ್ಕೆ ಒಂಟಿಯಾಗಿ ಅಥವಾ ಕುಟುಂಬದ ಜೊತೆ ಟ್ರಿಪ್ ಹೋಗಬೇಕು ಅಂದ್ಕೊಂಡಿದ್ರೆ ಆ ಜಾಗ ಒಂದು ವೇಳೆ ಪುಣ್ಯಕ್ಷೇತ್ರ ಆಗಿದ್ದರೂ ಕೂಡ ಅಲ್ಲಿ ನಿಮಗೆ ಯಾರು ಪರಿಚಯಸ್ಥರು ಇರದೇ ಇದ್ದರೆ ಆ ಜಾಗಕ್ಕೆ ಈ ತಿಂಗಳು ಮುಗಿಯವರೆಗೂ ಹೋಗಬೇಡಿ. ಒಂದು ವೇಳೆ ಹೋಗಬೇಕು ಅಂದರೆ 15ನೇ ತಾರೀಕಿನ ಒಳಗಡೆ ಹೋಗಿ. ಅಂದರೆ 15ನೇ ತಾರೀಕು ಆಲ್ರೆಡಿ ಮುಗ್ದಿದೆ. ಯಾವುದೇ ಕಾರಣಕ್ಕೂ 15ನೇ ತಾರೀಕಿನ ಮೇಲೆ ಹೋಗೋದಕ್ಕೆ ಹೋಗಬೇಡಿ. ಡಿಸೆಂಬರ್ ಕಳೆದ ನಂತರ ಹೋಗಿ. ಅಂದರೆ 3ನೇ ಜಾಗ, ನೀವಿರುವ ಊರನ್ನು ಬಿಟ್ಟು ಬೇರೆ ಊರಿಗೆ ಹೋಗಬಾರದು. ಉದಾಹರಣೆಗೆ ನೀವು ಬೆಂಗಳೂರಿನಲ್ಲಿ ಇದ್ದರೆ ಬೆಂಗಳೂರು ಬಿಟ್ಟು ಮೈಸೂರು, ಮಂಗಳೂರು, ಹಾಸನ ಈ ರೀತಿ ಎಲ್ಲೂ ಕೂಡ ಹೋಗಬಾರದು. ಈ 15 ದಿನಗಳು ನಿಮಗೆ ಸ್ವಲ್ಪ ಗಂಡಾಂತರ ಇದೆ. ಅಂದರೆ ಇನ್ನು ಮಿಕ್ಕಿರೋ ಅಂದರೆ ಇವತ್ತು ಆಲ್ರೆಡಿ ನೀವು ಬೆಂಗಳೂರಿನಲ್ಲೇ ಎಲ್ಲಾದರೂ ಹೊಸ ಜಾಗಕ್ಕೆ ಹೋಗಬೇಕಂದ್ರೆ ಪರಿಚಯಸ್ಥರು ಇಲ್ಲದಿರುವ ಜಾಗಕ್ಕೆ ಹೋಗಬೇಡಿ. ಇದೆಲ್ಲ ಕೂಡ ಬರೀ 15 ದಿನ. ಇನ್ನೇನು ಜನವರಿ ಹತ್ತಿರ ಬರ್ತಾ ಇದೆ, ಜಾಸ್ತಿ ರಿಸ್ಕ್ ತೊಗೊಳ್ಳೋಕ್ಕೆ ಹೋಗಬೇಡಿ. ಜನವರಿ ನಂತರ ನಿಮ್ಮ ರಾಶಿ ಪ್ರಕಾರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇನ್ನೊಂದು 15 ಅಂದರೆ 12 ದಿವಸ ಇದೆ ಅಷ್ಟೇ. ಹಾಗಾಗಿ ರಿಸ್ಕ್ ತಗೊಳ್ಳೋದು ಬೇಡ. ಡಿಸೆಂಬರ್ ಮುಗಿದ ನಂತರ ಒಂದು ಸಲ ನಿಮ್ಮ ಜಾತಕದಲ್ಲಿ ಯಾವುದಾದರೂ ದೋಷ ಇದೆಯಾ ಎಂದು ಪಂಡಿತರನ್ನು ಕೇಳಿ ತಿಳಿದುಕೊಳ್ಳಿ. ಅಥವಾ ಶಿವನಿಗೆ ಅಭಿಷೇಕ ಮಾಡಿಸಿ ಶಿವನ ದೇವಾಲಯದಲ್ಲಿ ದೀಪಾರಾಧನೆ ಮಾಡಿ, ಕಾಳಿಕಾದೇವಿ ಅಥವಾ ಯಾವುದಾದರೂ ಹೆಣ್ಣು ದೇವತೆಯ ದೇವಸ್ಥಾನಗಳಲ್ಲಿ ಆಕೆಗೆ ನಿಂಬೆಹಣ್ಣಿನ ಒಂದು ಮಾಲೆ ಹಾಕಿ ಅದರ ನಂತರ ನೀವು ಎಂದಿನಂತೆ ಎಲ್ಲಿ ಬೇಕಾದರೂ ನಿರಂತರವಾಗಿ ಪ್ರಯಾಣ ಮಾಡಬಹುದು. ಒಂದು ವೇಳೆ ನೀವು ಈ ವಿಡಿಯೋ ನೋಡ್ತಾ ಇಲ್ಲ ಅಂದರೆ ಖಂಡಿತ ಮಿಸ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ನೀವು ಎಲ್ಲಾದರೂ ಹೋಗಿ ಬಂದಿದ್ದರೆ ಎದುರುವಾಗತ್ತೆ ಇಲ್ಲ. ನೀವು ಕೂಡಲೇ ಶಿವನಿಗೆ ಅಭಿಷೇಕ ಮಾಡಿಸಿ ದೀಪಾರಾಧನೆ ಮಾಡಿ ಹೆಣ್ಣು ದೇವತೆಗೆ ನಿಂಬೆಹಣ್ಣಿನ ಮಾಲೆ ಸಮರ್ಪಿಸಿದರೆ ಯಾವ ಅಪಾಯ ದೋಷ ಕೂಡ ಇರುವುದಿಲ್ಲ. ಹಾಗಾಗಿ ಯಾವುದಕ್ಕೂ ಹೆದರಬೇಡಿ. ಇನ್ನು ಮಿನಿಮಮ್ ಅಂದರೆ ಒಂದು 12 ದಿವಸ ಇರ್ಬೋದು, 12-13 ದಿವಸ ಇದೆ. ಮನೆಯಲ್ಲಿ ಹೆಚ್ಚಾಗಿ ಪೂಜೆಗಳು ನಡೆಯುವಂತೆ ನೋಡಿಕೊಳ್ಳಿ. ಯಾವಾಗಲೂ ಅಂದರೆ ದೀಪ ಯಾವಾಗಲೂ ಮನೆಯಲ್ಲಿ ಉರಿಯುತ್ತಿದ್ದರೆ ತುಂಬಾ ಒಳ್ಳೆಯದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಾನು ಹೇಳಿದಾಗೆ ಜನವರಿ ತುಂಬ ಹತ್ತಿರದಲ್ಲಿದೆ. ಹಾಗಾಗಿ ಇನ್ನೊಂದು 13 ದಿನಗಳ ಕಾಲ ಈ 3 ಪ್ಲೇಸ್ಗೆ, ನಾನು ಹೇಳಿರುವಂಥ ಪ್ಲೇಸ್ಗೆ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಎಲ್ಲಿ ಮರ್ಯಾದೆ ಇರಲ್ವೋ ಆ ಜಾಗಕ್ಕೆ ನೀವು ಖಂಡಿತ ಹೋಗಬೇಡಿ. ಯಾಕೆ ಅಂದರೆ ಸ್ವಲ್ಪ ಮಾಟ ಮಂತ್ರ ಅದು ನಡೆಯುವ ಸಾಧ್ಯತೆಗಳು ತುಂಬ ಇರುತ್ತೆ. ಮತ್ತು ಆರೋಗ್ಯದ ದೃಷ್ಟಿಯಿಂದ ಕೂಡ ನೀವು ಸ್ವಲ್ಪ ಎಚ್ಚರವಾಗಿರಬೇಕಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಮಕರ ರಾಶಿಯವರು ಈ ಡಿಸೆಂಬರ್ ಕಳೆಯುವವರೆಗೆ ಹೊರಗಿನ ಜಾಗಕ್ಕೂ ಕೂಡ ಹೋಗೋದಕ್ಕೆ ಹೋಗಬೇಡಿ. ಸ್ವಲ್ಪ ಹುಷಾರಾಗಿರಿ. ಇನ್ನೇನು ಜನವರಿ ತುಂಬ ಹತ್ತಿರದಲ್ಲಿದೆ. ಇನ್ನೊಂದು 13 ದಿನಗಳ ಕಾಲ ಇದೆ. ಜನವರಿ ನಂತರ ನೀವು ನಿಮ್ಮ ಜನ್ಮ ಜಾತಕವನ್ನು ಹತ್ತಿರದ ಜ್ಯೋತಿಷಿಗೆ ತೋರಿಸಿ ಅಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ತೊಂದರೆಗಳಿದೆಯಾ ಅಥವಾ ಏನಾದರೂ ಕಷ್ಟಗಳಿದೆಯಾ, ತೊಂದರೆಗಳಿದ್ದರೆ ಅದನ್ನು ನೀವು ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ಅವ್ರ ಹತ್ರ ಕೇಳಿದ್ರೆ ಖಂಡಿತ ಅವರು ಪರಿಹಾರಗಳನ್ನು ಹೇಳ್ಕೊಡ್ತಾರೆ. ಹಾಗಾಗಿ ಆ ಪರಿಹಾರಗಳನ್ನು ಆದಷ್ಟು ಮಾಡ್ಕೊಳ್ಳಿ. ಮತ್ತು ಸೋಮವಾರ ಶಿವನ ದೇವಸ್ಥಾನಕ್ಕೆ ಹಾಲಿನಿಂದ ಅಭಿಷೇಕ ಮಾಡಿಸಿ, ಮತ್ತು ಶನಿವಾರ ಶನಿ ಟೆಂಪಲ್ಗೆ ಹೋಗಿ ದೀಪಾರಾಧನೆ ಅಂದರೆ ಎಳ್ಳುಬತ್ತಿ ಹಚ್ಚಿ ಮತ್ತು ತುಳಸಿ ಹಾರವನ್ನು ದಾನವಾಗಿ ಅಲ್ಲಿ ದೇವರಿಗೆ ಅರ್ಪಿಸಿ, ಮತ್ತು ಆಂಜನೇಯ ಟೆಂಪಲ್ಗೆ ಕೂಡ ಹೋಗ್ಬೋದು. ಶನಿವಾರದ ದಿನ ತುಳಸಿ ಹಾರ ಅಥವಾ ವೀಳ್ಯದೆಲೆ ಹಾರವನ್ನು ಕೊಡಿ. ನಿಮ್ಮ ಕಷ್ಟಗಳು ಖಂಡಿತ ಕರಗ್ತಾ ಹೋಗ್ತವೆ. ಆದಷ್ಟು 15 ದಿನ ಸ್ವಲ್ಪ ಹುಷಾರಾಗಿರಿ. ಖಂಡಿತ ಮಕರ ರಾಶಿಯವರಿಗೆ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅಡ್ವಾನ್ಸ್ ಆಗಿ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಹೇಳ್ತಾ ಇದ್ದೀನಿ. ಹೊಸ ವರ್ಷ ಹೊಸ ಬೆಳಕನ್ನು ತರಲಿ, ನಿಮ್ಮ ಬಾಳಿನಲ್ಲಿ ತುಂಬ ಆರೋಗ್ಯ, ಆಯಸ್ಸು ಎಲ್ಲ ಕೊಡಲಿ, ವೃದ್ಧಿ ಆಗಲಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ.
ಹಾಗೆ ನಿಮ್ಗೆ ಇಷ್ಟ ಆಗಿದೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ಮಕರ ರಾಶಿಯವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಓಕೆ, ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಸ್ನೇಹಿತರೆ. ಓಕೆ.